ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು, ಅದು ಯಾಕಾಗುತ್ತೆ, ಅದಕ್ಕೆ ಕಾರಣ ಏನು ಮತ್ತು ಅದನ್ನು ಹೇಗೆ ತಡೆಯೋದು ಅಂತ ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ. ಎಂಡೋಮೆಟ್ರಿಯೋಸಿಸ್ ಅನ್ನೋದು ಒಂದು ಕಾಯಿಲೆ. ಈ ಕಾಯಿಲೆ ಹೆಣ್ಮಕ್ಳಿಗೆ ಆಗೋದು. ಇದು ಗರ್ಭಾಶಯದ ಒಳಪದರದಂಥ ಅಂಗಾಂಶವು ಗರ್ಭಾಶಯದ ಹೊರಗೆ ಬೆಳೆಯುವಂಥದ್ದು. ಆದ್ದರಿಂದ ಇದನ್ನು ಎಂಡೋಮೆಟ್ರಿಯೋಸಿಸ್ ಅಂತ ಕರೀತಾರೆ. ಈ ಅಂಗಾಂಶ ಅಂಡಾಶಯಗಳ ಮೇಲೆ, ಫಾಲೋಪಿಯನ್ ಟ್ಯೂಬ್ಗಳ ಮೇಲೆ, ಈ ಎಂಡೋಮೆಟ್ರಿಯೋಸಿಸ್ ಅನ್ನೋದು ಅಂಡಾಶಯಗಳ ಮೇಲೆ, ಫಾಲೋಪಿಯನ್ ಟ್ಯೂಬ್ಗಳ ಮೇಲೆ, ಗರ್ಭಾಶಯದ ಹೊರಭಾಗ, ಮೂತ್ರಕೋಶ ಮತ್ತು ಕರಳು ಸೇರಿದಂತೆ ಅನೇಕ ಅಂಗಗಳ ಮೇಲೆ ಇದು ಪರಿಣಾಮವನ್ನು ಉಂಟು ಮಾಡುತ್ತದೆ. ಇದು ಪ್ರತಿ ಋತುಚಕ್ರದೊಂದಿಗೆ ಗರ್ಭಾಶಯದ ಪದರು ದಪ್ಪ ಆಗ್ತಾ ಹೋಗುತ್ತೆ. ಇದು ಒಡೆಯಬಹುದು ಕೂಡ, ಒಡೆದು ರಕ್ತಸ್ರಾವ ಕೂಡ ಆಗುತ್ತೆ. ಇದು ಯಾಕೆ ಆಗುತ್ತೆ ಅಂದರೆ, ಒಂದು ವೇಳೆ ನೀವು 11 ವರ್ಷಕ್ಕಿಂತ ಮೊದಲು ಮೆಚೂರ್ಡ್ ಆಗಿದ್ದರೆ ಈ ಸಮಸ್ಯೆ ಅಂಥವರಲ್ಲಿ ಕಾಣುತ್ತೆ. ಇನ್ನೊಂದು, ನಿಮ್ಮ ಒಂದು ಪೀರಿಯಡ್ಸ್ ಬಂದುಬಿಟ್ಟು ಸರಿಯಾಗಿ ಆದರೆ ಸರಿ, ಇಲ್ಲ ಅಂದರೆ ಒಂದು 15 ದಿನ ಮುಂದಕ್ಕೆ 15 ದಿನ ಹಿಂದಕ್ಕೆ ಈ ರೀತಿ ಹೆಚ್ಚು ಕಡಿಮೆ ಆಗ್ತಾ ಹೋದರೆ ಈ ಸಮಸ್ಯೆ ಆವಾಗಲೂ ಕೂಡ ಕಂಡುಬರುತ್ತೆ. ಹಾಗಿದ್ರೆ ಇದರ ಒಂದು ಲಕ್ಷಣವನ್ನು ನಾವು ತಿಳ್ಕೊಬೇಕಂದ್ರೆ, ಮೊದಲನೇದಾಗಿ ಅತಿಯಾದ ಹೊಟ್ಟೆ ನೋವು. ಪೀರಿಯಡ್ಸ್ ಟೈಮಲ್ಲಿ ಅತಿಯಾಗಿ ಹೊಟ್ಟೆ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆ ನೋವು ಅನ್ನೋದು ಎಲ್ಲರಿಗೂ ಸಾಮಾನ್ಯ, ಆದರೆ ಅತಿಯಾಗಿ ನೋವು ಕಂಡು ಬಂದರೆ ಅದು ಇದರ ಒಂದು ಲಕ್ಷಣವಾಗಿರುತ್ತೆ. ಅತಿಯಾದ ಬೆನ್ನೋವು, ಸೊಂಟ ನೋವು, ಕೈಕಾಲು ನೋವು, ಈ ರೀತಿ ಇದರ ಒಂದು ಲಕ್ಷಣಗಳನ್ನು ನಾವು ನೋಡಬಹುದು. ಎರಡನೇದು ಬಂದುಬಿಟ್ಟು ಭಾರಿ ರಕ್ತಸ್ರಾವ. ನೋಡಿ, ಪೀರಿಯಡ್ಸ್ ಟೈಮಲ್ಲಿ ಬ್ಲೀಡಿಂಗ್ ಆಗೋದು ಸರ್ವೇ ಸಾಮಾನ್ಯ, ಆದರೆ ಈ ಸಮಸ್ಯೆ ಇದ್ದವರಿಗೆ ಅತಿಯಾಗಿ ಜಾಸ್ತಿ ಬ್ಲೀಡಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಂದುಬಿಟ್ಟು ಲೈಂಗಿಕತೆಯೊಂದಿಗೆ ನೋವು. ಈ ಸಮಸ್ಯೆ ಇದ್ದರೆ ಲೈಂಗಿಕ ಸಮಯದಲ್ಲಿ ಅಥವಾ ನಂತರ ನೋವು ಕಾಣಿಸ್ಕೊಳ್ಳುತ್ತೆ. ಬಂದುಬಿಟ್ಟು ಕರುಳಿನ ಚಲನೆಯಲ್ಲಿ ಏರ್ಪೇರು ಕಾಣುತ್ತೆ. ಜೊತೆಗೆ ಯೂರಿನ್ ರಿಮೂವ್ ಮಾಡುವಾಗ ನಿಮಗೆ ಪೇನ್ ಕೂಡ ಕಾಣಿಸ್ಕೊಳ್ಳುತ್ತೆ. ಐದನೇದು ಬಂದುಬಿಟ್ಟು ಜಾಸ್ತಿ ಹೆಣ್ಮಕ್ಳಿಗೆ ಕಾಡುವಂಥ ಸಮಸ್ಯೆ ಇದು ಬಂಜೆತನ ಅನ್ನೋದು. ಮಕ್ಕಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೀವು ಹಾಸ್ಪಿಟಲ್ಗೆ ಹೋಗ್ತೀರಾ. ಅಲ್ಲಿ ಡಾಕ್ಟರ್ಸು ಕೂಡ ನಿಮ್ಮಲ್ಲಿ ಮೊದಲನೇ ಸ್ಕ್ಯಾನಿಂಗು ಈ ಸಮಸ್ಯೆ ಬಗ್ಗೆನೇ ಮಾಡೋದು. ಅದರಿಂದ ಇದು ಒಂದು ಬಂಜೆತನಕ್ಕೂ ಕೂಡ ಕಾರಣ ಆಗಿದೆ ಅಂತ ನಾವು ಹೇಳ್ಬೋದು. ಆದ್ದರಿಂದ ಈ ಸಮಸ್ಯೆ ಬರದೇ ಇರೋ ಥರ ತಡಿಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ಅಂದರೆ, ಪ್ರತಿನಿತ್ಯ ಆರೋಗ್ಯಕರವಾದ ಒಳ್ಳೆಯ ಆಹಾರವನ್ನು ನಾವು ಸೇವಿಸಬೇಕು. ಜಾಸ್ತಿ ತರಕಾರಿಯನ್ನು ತಿನ್ನಬೇಕು, ಹಾಗೆ ಹಣ್ಣುಗಳನ್ನು ಕೂಡ ಸೇವಿಸಬೇಕು. ಅದರ ಜೊತೆಗೆ ವಿಟಮಿನ್, ಪ್ರೋಟೀನ್ ಸರಿಸಮಾನವಾದ ಆಹಾರಗಳನ್ನು ಕೂಡ ನಾವು ಸೇವಿಸಬೇಕಾಗುತ್ತೆ. ಎರಡನೇದು ಬಂದುಬಿಟ್ಟು ಪ್ರತಿದಿನ ವ್ಯಾಯಾಮ ಮತ್ತು ಯೋಗ ಮಾಡುವುದರಿಂದ ಈ ಸಮಸ್ಯೆ ಬರದಂತೆ ನಾವು ತಡೆಗಟ್ಟಬಹುದು. ಥರ್ಡ್ ಒನ್ ಬಂದುಬಿಟ್ಟು ಕೆಫೇನ್ ಆಹಾರ ಮತ್ತು ಆಲ್ಕೋಹಾಲ್ನಿಂದ ನಾವು ದೂರ ಇರಬೇಕು. ಐದನೇದು ಬಂದುಬಿಟ್ಟು ಧೂಮಪಾನ ಮಾಡುವುದರಿಂದ ಕೂಡ ಈ ಸಮಸ್ಯೆ ಹೆಚ್ಚುತ್ತದೆ. ಆದ್ದರಿಂದ ಧೂಮಪಾನ ಮತ್ತು ಸಿಗರೇಟಿಂದ ಕೂಡ ನಾವು ದೂರ ಇರಬೇಕು. ಆಗ ಮಾತ್ರ ಎಂಡೋಮೆಟ್ರಿಯೋಸಿಸ್ ಎಂಬ ಸಮಸ್ಯೆಯಿಂದ ನಾವು ದೂರ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದು. ಇನ್ನಷ್ಟು ಹೆಚ್ಚಿನ ಹೆಲ್ತ್ ಟಿಪ್ಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.